ಏನು ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಇದು ಭಾಳ ಒಂದು ಬಡ ಜನರಿಗೆ ಭಾಳ ಖುಷಿಯಾದಂಥ ವಿಚಾರ. ಒಂದು ವರ್ಷದ ಹಿಂದೆ ಈ 10 ಕಾರ್ಪೊರೇಷನ್ಗೆ ಯಾರ್ಯಾರು MLAಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್. ನಮ್ಮ ಕಾರ್ಪೊರೇಷನ್ ಲಿಮಿಟ್ಸರ್ಗೂ ನೀವು ಬಿ ಖಾತೆಗಳು ಕೊಟ್ಟರೆ ಭಾಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾವೆಲ್ಲ ಒಂದು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಭೈರತಿ ಸುರೇಶ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಒಟ್ಟು 35,568 ಪ್ರಾಪರ್ಟೀಸ್ ಬರುತ್ತೆ ಬಿ ಖಾತಾ ಕೆಳಗಡೆ ಬರೋ ಅನಧಿಕೃತ ಎಂಬುದು. ಅದರಲ್ಲಿ ವಸತಿ 11,423, ವಾಣಿಜ್ಯ 52,001, 5,000 ಕಾಪಿ ಎಲ್ಲರಿಗೆ ಕಳಿಸ್ಕೊಡ್ತೀವಿ. ವಾಣಿಜ್ಯ ಬಂದ್ಬಿಟ್ಟು 5,201, ಕೈಗಾರಿಕೆ 265, ಖಾಲಿ ನಿವೇಶನಗಳು 12,679. ಇವರೆಲ್ಲರಿಗೆ ನಾವೇನು ಇವತ್ತು ನಮ್ಮ ಸರ್ಕಾರದ ಆದೇಶ, ಒಬ್ಬರು ನಿಮ್ಮ ಮಾಧ್ಯಮ ಮಿತ್ರರು ಕೇಳ್ತಿದ್ರು ಈ ಡ್ರೈವ್ ಏನು ಸ್ಪೆಷಲ್ ಡ್ರೈವ್ ಇಲ್ಲಾಂದ್ರೆ ಕಂಟಿನ್ಯೂಸ್ ನಡೀತಿರುತ್ತೆ ಅಂತೇಳಿ. ಇದಕ್ಕೆ 3 ತಿಂಗಳು ಅವಧಿ ಇರುತ್ತೆ. ಈ ಅವಧಿಯಲ್ಲಿ 3 ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 10, 2024 ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂಥ ಪ್ರಾಪರ್ಟೀಸ್ಗೆಲ್ಲ ನಾವು ರೆಗ್ಯುಲರೈಸ್ ಮಾಡ್ತೀವಿ. ಆಫ್ಟರ್ ಸೆಪ್ಟೆಂಬರ್ 10 ಮೇಲೆ ನಡೆದಂಥ ರಿಜಿಸ್ಟ್ರೇಷನ್ಸ್ಗೆ ನಾವು ಮಾಡ್ತಾ ಇಲ್ಲ, ಯಾಕಂದರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ. ಮತ್ತು ಅದರ ಜೊತೆಗೆ ಇವತ್ತು ಈ 35,000 ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ಮದು ಉದ್ದೇಶ, ನಮ್ಮದಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವ್ರದ್ದು, ನಮ್ಮದು ಕಮಿಷನರ್ ಅವ್ರ ಉದ್ದೇಶ ಅಂದರೆ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಾಳಿಗಳು, ಮಿಡಲ್ ಮ್ಯಾನ್ಗಳು ಬಹಳಷ್ಟು ಮಂದಿ ಹೇಳ್ಕೊಂಡು ನಿಮಗೆ ನಾನು ಖಾತಾ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಬಂದು ಜನರನ್ನು ಪೀಡಿಸ್ಕೊಂಡು ತಿಂತಾರೆ. ಇವು ಆಗೋದು ಬೇಡ. ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಆಗೋದು ಬೇಡ. ಈಗಾಗಲೇ ಅವ್ರು 2 ಪಟ್ಟು ಟ್ಯಾಕ್ಸ್ ಕಟ್ತಾರೆ. ಆ 2 ಪಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಅವ್ರಿಗೆ ಭಾರ ಆಗಿರುತ್ತೆ. ನೀವು ಹೇಳ್ದಂಗೆ ಇಷ್ಟಕ್ಕೆ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ ಕೆಲವು ಜನ. ಆದರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದಾಗ ನಾವು ಭಾಳ ಜನ ಅಂಥವ್ರ ಕೂಡ ಮಾತಾಡಿದ್ವಿ, ಈ ಥರ ನೀವು ಇಷ್ಟಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀವಿ, ಈಗ ಮತ್ತೆ ರೆಗ್ಯುಲೈಸ್ ಮಾಡ್ಬೇಕಂದ್ರೆ ನೀವು ಟ್ವೈಸ್ ಆಗಿ ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ 1 ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು, ಇಲ್ಲ ಸರ್ ನಮ್ಗೆ ರೆಗ್ಯುಲೈಸ್ ಆಗಿ ನಮ್ಗೊಂದು ಡಾಕ್ಯುಮೆಂಟ್ ನಮ್ಮ ಕೈಗೆ ಬಂದುಬಿಟ್ರೆ ಸಾಕು, ನಾವು ಟ್ಯಾಕ್ಸ್, ಯಾಕಂದರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ, ರೆಗ್ಯುಲೈಸ್ ಆಗುತ್ತೋ ಇಲ್ಲ ಅನ್ನೋ ಭಯದಲ್ಲಿ ಕಟ್ತಿದ್ವಿ. ಈಗ ಸರ್ಕಾರದ ಕಡೆಯಿಂದ ನಮ್ಗೆ ಆದೇಶ ಬಂದಿದೆ, ರೆಗ್ಯುಲೈಸ್ ಆಗುತ್ತೆ ಅಂತ ನಂಬಿಕೆ ಇದ್ದಾಗ ನಾವು ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಅವರು ನಮಗೆ ಒಪ್ಕೊಂಡ್ರು. ಇಷ್ಟಕ್ಕೆ ಮುಂಚೆ ನಮ್ಮ UD ಮಿನಿಸ್ಟ್ರು ಇದರಲ್ಲೆಲ್ಲ ಚರ್ಚೆ ಆದಾಗ 3 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ, 4 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು UD ಮಿನಿಸ್ಟ್ರು ಅವರು ಬೇಡ ಜನರಿಗೆ ತೊಂದರೆ ಆಗೋದು ಬೇಡ, ಏನು ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಇದು ಭಾಳ ಒಂದು ಬಡ ಜನರಿಗೆ ಭಾಳ ಖುಷಿಯಾದಂಥ ವಿಚಾರ. ಒಂದು ವರ್ಷದ ಹಿಂದೆ ಈ 10 ಕಾರ್ಪೊರೇಷನ್ಗೆ ಯಾರ್ಯಾರು MLAಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್. ನಮ್ಮ ಕಾರ್ಪೊರೇಷನ್ ಲಿಮಿಟ್ಸರ್ಗೂ ನೀವು ಬಿ ಖಾತೆಗಳು ಕೊಟ್ಟರೆ ಭಾಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾವೆಲ್ಲ ಒಂದು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಭೈರತಿ ಸುರೇಶ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಒಟ್ಟು 35,568 ಪ್ರಾಪರ್ಟೀಸ್ ಬರುತ್ತೆ ಬಿ ಖಾತಾ ಕೆಳಗಡೆ ಬರೋ ಅನಧಿಕೃತ ಎಂಬುದು. ಅದರಲ್ಲಿ ವಸತಿ 11,423, ವಾಣಿಜ್ಯ 52,001, 5,000 ಕಾಪಿ ಎಲ್ಲರಿಗೆ ಕಳಿಸ್ಕೊಡ್ತೀವಿ. ವಾಣಿಜ್ಯ ಬಂದ್ಬಿಟ್ಟು 5,201, ಕೈಗಾರಿಕೆ 265, ಖಾಲಿ ನಿವೇಶನಗಳು 12,679. ಇವರೆಲ್ಲರಿಗೆ ನಾವೇನು ಇವತ್ತು ನಮ್ಮ ಸರ್ಕಾರದ ಆದೇಶ, ಒಬ್ಬರು ನಿಮ್ಮ ಮಾಧ್ಯಮ ಮಿತ್ರರು ಕೇಳ್ತಿದ್ರು ಈ ಡ್ರೈವ್ ಏನು ಸ್ಪೆಷಲ್ ಡ್ರೈವ್ ಇಲ್ಲಾಂದ್ರೆ ಕಂಟಿನ್ಯೂಸ್ ನಡೀತಿರುತ್ತೆ ಅಂತೇಳಿ. ಇದಕ್ಕೆ 3 ತಿಂಗಳು ಅವಧಿ ಇರುತ್ತೆ. ಈ ಅವಧಿಯಲ್ಲಿ 3 ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 10, 2024 ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂಥ ಪ್ರಾಪರ್ಟೀಸ್ಗೆಲ್ಲ ನಾವು ರೆಗ್ಯುಲೈಸ್ ಮಾಡ್ತೀವಿ.
ಆಫ್ಟರ್ ಸೆಪ್ಟೆಂಬರ್ 10th ಮೇಲೆ ನಡೆದಂಥ ರಿಜಿಸ್ಟ್ರೇಷನ್ಸ್ಗೆ ನಾವು ಮಾಡ್ತಾ ಇಲ್ಲ, ಯಾಕಂದರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ. ಮತ್ತು ಅದರ ಜೊತೆಗೆ ಇವತ್ತು ಈ 35,000 ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ಮದು ಉದ್ದೇಶ, ನಮ್ಮದಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವರು, ನಮ್ಮದು ಕಮಿಷನರ್ ಅವ್ರ ಉದ್ದೇಶ ಅಂದರೆ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಾಳಿಗಳು, ಮಿಡಲ್ ಮ್ಯಾನ್ಗಳು ಬಹಳಷ್ಟು ಮಂದಿ ಇಳ್ಕೊಂಡು ನಿಮಗೆ ನಾನು ಖಾತಾ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತೇಳಿ ಬಂದು ಜನರನ್ನು ಪೀಡಿಸ್ಕೊಂಡು ತಿಂತಾರೆ. ಇವು ಆಗೋದು ಬೇಡ. ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಆಗೋದು ಬೇಡ. ಈಗಾಗಲೇ ಅವ್ರು 2 ಪಟ್ಟು ಟ್ಯಾಕ್ಸ್ ಕಟ್ತಾರೆ. ಆ 2 ಪಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಅವ್ರು ಭಾರ ಆಗಿರುತ್ತೆ. ನೀವು ಹೇಳ್ದಂಗೆ ಇಷ್ಟಕ್ಕೆ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ, ಕೆಲವು ಜನ. ಆದರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದಾಗ ನಾವು ಭಾಳ ಜನ ಅಂಥವ್ರ ಕೂಡ ಮಾತಾಡಿದ್ವಿ, ಈ ಥರ ನೀವು ಇಷ್ಟಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀವಿ, ಈಗ ಮತ್ತೆ ರೆಗ್ಯುಲೈಸ್ ಮಾಡ್ಬೇಕಂದ್ರೆ ನೀವು ಟ್ವೈಸ್ ಆಗಿ ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ 1 ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು, ಇಲ್ಲ ಸರ್ ನಮ್ಗೆ ರೆಗ್ಯುಲೈಸ್ ಆಗಿ ನಮ್ಗೊಂದು ಡಾಕ್ಯುಮೆಂಟ್ ನಮ್ಮ ಕೈಗೆ ಬಂದುಬಿಟ್ರೆ ಸಾಕು, ನಾವು ಟ್ಯಾಕ್ಸ್, ಯಾಕಂದರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ, ರೆಗ್ಯುಲೈಸ್ ಆಗುತ್ತೋ ಇಲ್ಲ ಅನ್ನೋ ಭಯದಲ್ಲಿ ಕಟ್ತಿದ್ವಿ. ಈಗ ಸರ್ಕಾರದ ಕಡೆಯಿಂದ ನಮ್ಗೆ ಆದೇಶ ಬಂದಿದೆ, ರೆಗ್ಯುಲೈಸ್ ಆಗುತ್ತಂತ ನಂಬಿಕೆ ಇದ್ದಾಗ ನಾವು ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಅವರು ನಮಗೆ ಒಪ್ಕೊಂಡ್ರು. ಇಷ್ಟಕ್ಕೆ ಮುಂಚೆ ನಮ್ಮ UD ಮಿನಿಸ್ಟ್ರು ಇದರಲ್ಲೆಲ್ಲ ಚರ್ಚೆ ಆದಾಗ 3 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ, 4 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು UD ಮಿನಿಸ್ಟ್ರು ಅವರು ಬೇಡ ಜನರಿಗೆ ತೊಂದರೆ ಆಗೋದು ಬೇಡ, ಏನು ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಇದು ಭಾಳ ಒಂದು ಬಡ ಜನರಿಗೆ ಭಾಳ ಖುಷಿಯಾದಂಥ ವಿಚಾರ. 1 ವರ್ಷದ ಹಿಂದೆ ಈ 10 ಕಾರ್ಪೊರೇಷನ್ಗೆ ಯಾರ್ಯಾರು MLAಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್. ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನೀವು ಬಿ ಖಾತೆಗಳು ಕೊಟ್ಟರೆ ಭಾಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾವೆಲ್ಲ ಒಂದು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಭೈರತಿ ಸುರೇಶ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ತಗೊಂಡಿದ್ದಾರೆ. ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಒಟ್ಟು 35,568 ಪ್ರಾಪರ್ಟೀಸ್ ಬರುತ್ತೆ, ಬಿ ಖಾತಾ ಕೆಳಗಡೆ ಬರೋ ಅನಧಿಕೃತ ಅನ್ಬೋದು. ಅದರಲ್ಲಿ ವಸತಿ 11,423, ವಾಣಿಜ್ಯ 52,001, 5,000 ಕಾಪಿ ಎಲ್ಲರಿಗೆ ಕಳಿಸ್ಕೊಡ್ತೀವಿ. ವಾಣಿಜ್ಯ ಬಂದ್ಬಿಟ್ಟು 5,201, ಕೈಗಾರಿಕೆ 265, ಖಾಲಿ ನಿವೇಶನಗಳು 12,679. ಇವರೆಲ್ಲರಿಗೆ ನಾವೇನು ಇವತ್ತು ನಮ್ಮ ಸರ್ಕಾರದ ಆದೇಶ, ಒಬ್ಬರು ನಿಮ್ಮ ಮಾಧ್ಯಮ ಮಿತ್ರರು ಕೇಳ್ತಿದ್ರು, ಈ ಡ್ರೈವ್ ಏನು ಸ್ಪೆಷಲ್ ಡ್ರೈವ್ ಇಲ್ಲಾಂದ್ರೆ ಕಂಟಿನ್ಯೂಸ್ ನಡೀತಿರುತ್ತೆ ಅಂತೇಳಿ. ಇದಕ್ಕೆ 3 ತಿಂಗಳು ಅವಧಿ ಇರುತ್ತೆ. ಈ ಅವಧಿಯಲ್ಲಿ 3 ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 10th 2024 ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂಥ ಪ್ರಾಪರ್ಟೀಸ್ಗೆಲ್ಲ ನಾವು ರೆಗ್ಯುಲೈಸ್ ಮಾಡ್ತೀವಿ. ಆಫ್ಟರ್ ಸೆಪ್ಟೆಂಬರ್ 10th ಮೇಲೆ ನಡೆದಂಥ ರಿಜಿಸ್ಟ್ರೇಷನ್ಸ್ಗೆ ನಾವು ಮಾಡ್ತಾ ಇಲ್ಲ, ಯಾಕಂದರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ. ಮತ್ತು ಅದರ ಜೊತೆಗೆ ಇವತ್ತು ಈ 35,000 ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ಮದು ಉದ್ದೇಶ, ನಮ್ಮದಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವರು, ನಮ್ಮದು ಕಮಿಷನರ್ ಅವ್ರ ಉದ್ದೇಶ ಅಂದರೆ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಾಳಿಗಳು, ಮಿಡಲ್ ಮ್ಯಾನ್ಗಳು ಬಹಳಷ್ಟು ಮಂದಿ ಇಳ್ಕೊಂಡು ನಿಮಗೆ ನಾನು ಖಾತಾ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತೇಳಿ ಬಂದು ಜನರನ್ನು ಪೀಡಿಸ್ಕೊಂಡು ತಿಂತಾರೆ. ಇವು ಆಗೋದು ಬೇಡ. ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಆಗೋದು ಬೇಡ. ಈಗಾಗಲೇ ಅವ್ರು 2 ಪಟ್ಟು ಟ್ಯಾಕ್ಸ್ ಕಟ್ತಾರೆ. ಆ 2 ಪಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಅವ್ರು ಭಾರ ಆಗಿರುತ್ತೆ. ನೀವು ಹೇಳ್ದಂಗೆ ಇಷ್ಟಕ್ಕೆ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ, ಕೆಲವು ಜನ. ಆದರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದಾಗ ನಾವು ಭಾಳ ಜನ ಅಂಥವ್ರ ಕೂಡ ಮಾತಾಡಿದ್ವಿ, ಈ ಥರ ನೀವು ಇಷ್ಟಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀವಿ, ಈಗ ಮತ್ತೆ ರೆಗ್ಯುಲೈಸ್ ಮಾಡ್ಬೇಕಂದ್ರೆ ನೀವು ಟ್ವೈಸ್ ಆಗಿ ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ 1 ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು, ಇಲ್ಲ ಸರ್ ನಮ್ಗೆ ರೆಗ್ಯುಲೈಸ್ ಆಗಿ ನಮ್ಗೊಂದು ಡಾಕ್ಯುಮೆಂಟ್ ನಮ್ಮ ಕೈಗೆ ಬಂದುಬಿಟ್ರೆ ಸಾಕು, ನಾವು ಟ್ಯಾಕ್ಸ್, ಯಾಕಂದರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ, ರೆಗ್ಯುಲೈಸ್ ಆಗುತ್ತೋ ಇಲ್ಲ ಅನ್ನೋ ಭಯದಲ್ಲಿ ಕಟ್ತಿದ್ವಿ. ಈಗ ಸರ್ಕಾರದ ಕಡೆಯಿಂದ ನಮ್ಗೆ ಆದೇಶ ಬಂದಿದೆ, ರೆಗ್ಯುಲೈಸ್ ಆಗುತ್ತಂತ ನಂಬಿಕೆ ಇದ್ದಾಗ ನಾವು ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಅವರು ನಮಗೆ ಒಪ್ಕೊಂಡ್ರು. ಇಷ್ಟಕ್ಕೆ ಮುಂಚೆ ನಮ್ಮ UD ಮಿನಿಸ್ಟ್ರು ಇದರಲ್ಲೆಲ್ಲ ಚರ್ಚೆ ಆದಾಗ 3 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ, 4 ವರ್ಷ ಟ್ಯಾಕ್ಸ್ ವಸೂಲು ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು UD ಮಿನಿಸ್ಟ್ರು ಅವರು ಬೇಡ ಜನರಿಗೆ ತೊಂದರೆ ಆಗೋದು ಬೇಡ,